ಈ ಜೀವ ನಿನಗಾಗಿ ಮುಂದುವರಿದ ಭಾಗ 38. ನೇಹಾಳ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿ ಬಂದಾದ ಮೇಲೆ ಅಗಸ್ತ್ಯನ ಮನಸ್ಸೇ ಸರಿ ಇರಲಿಲ್ಲ. ನಿಂತರೂ ಕುಂತರೂ ಅವಳು ಕೊಟ್ಟ ಮುತ್ತನ್ನೇ ನೆನಪು ಮಾಡಿಕೊಳ್ಳುತ್ತಿದ್ದನು. ಫ್ರೆಶ್ ಆಗಿ ಬಂದು ಮನೆ ವರಾಂಡದಲ್ಲಿ ಕುಳಿತು ಅವನು ನೇಹಾಳನ್ನೇ ನೆನಪು ಮಾಡಿಕೊಳ್ಳತೊಡಗಿದನು. ಪ್ರೀತಿ ಅಂದ್ರೆ ಇದೇನಾ? ನನಗೆ ನಿಜವಾಗ್ಲೂ ನೇಹಾಳ ಮೇಲೆ ಪ್ರೀತಿಯಾಗಿದೆಯಾ? ಅವಳು ನನಗೆ ಮುತ್ತು ಕೊಟ್ಟಾಗ ನಾನು ಯಾಕೆ ಅವಳನ್ನು ತಡೆಯಲಿಲ್ಲ? ಅವಳು ನಾನು ಟಚ್ ಮಾಡಿದ್ರೆ ಮೈಯಿಡೀ ರೋಮಾಂಚನವಾಗುತ್ತೆ. ಹೌದು, ನನಗೆ ಅವಳ ಮೇಲೆ ಲವ್ ಆಗಿದೆ ಅಂತ ಅಂದುಕೊಳ್ಳುತ್ತಿರುವಾಗ ಅವನಿಗೆ ತನ್ನ ತಾಯಿ ಹೇಳಿದ ಮಾತು ನೆನಪಾಯಿತು. ಅಮ್ಮ ಹೇಳಿದಾಗೆ ಅವಳು ನನ್ನ ಮೇಲೆ ಸೇಡು ತೀರಿಸ್ಕೊಳಕ್ಕೆ ಬಂದಿರ್ಬೋದಾ? ಅಮ್ಮ ಅವಳ ಪ್ರೀತಿಯನ್ನು ಒಕ್ಕುಬೇಡ ಅಂತ ಹೇಳಿದ್ದಾರೆ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಯಾರನ್ನ ನಂಬಲಿ, ಯಾರನ್ನ ಬಿಡ್ಲಿ? ಅಮ್ಮ ಆದ್ಯ ಮತ್ತು ಗಗನ್ ನನ್ನ ಒಳ್ಳೇದನ್ನೇ ಬಯಸ್ತಾ ಇದ್ದಾರೆ. ಆದ್ರೆ ಇವ್ರಿಗೆ ನೇಹಾಳ ಮೇಲೆ ಬ್ಯಾಡ್ ಒಪಿನಿಯನ್ ಇದೆ. ನೇಹ ಬದಲಾಗಿದ್ದಾಳೆ ಅಂತ ಎಷ್ಟೇ ಹೇಳಿದ್ರು ಕೂಡ ಅವ್ರು ಕೇಳಕ್ಕೆ ರೆಡಿಲ್ಲ. ಹಾಗಿದ್ದಾಗ ನಾನು ಏನ್ ಮಾಡಕ್ಕಾಗುತ್ತೆ? ಅವಳು ಮುಂಚೆ ಕೆಟ್ಟವಳು ಇದ್ಲು, ಹಾಗಂತ ಕೆಟ್ಟವ್ರು ಬದಲಾಗಲ್ಲ ಅಂತ ಹೇಳೋದು ತಪ್ಪಲ್ವಾ? ಒಂದಿನ ಇವರಿಗೆಲ್ಲ ಗೊತ್ತಾಗುತ್ತೆ ಅವಳು ಏನು ಅಂತ. ಅಲ್ಲಿ ತನಕ ಕಾಯೋಣ. ಆಮೇಲೆ ಇವರೇ ಮುಂದೆ ನಿಂತು ನನ್ನ ಮತ್ತು ನೇಹಳ ಮದುವೆ ಮಾಡಿಸ್ತಾರೆ. ಅವಳು ನಾನು ತುಂಬಾನೇ ಪ್ರೀತಿಸ್ತಾ ಇದ್ದಾಳೆ. ನಾನು ಕೂಡ ಅವಳನ್ನು ತುಂಬಾನೇ ಪ್ರೀತಿಸ್ತೀನಿ. ಆದ್ರೆ ಅವಳ ಅಪ್ಪ ಪ್ರಿನ್ಸಿಪಲ್ ಸರ್ ನಮ್ಮಿಬ್ಬರ ಪ್ರೀತಿಯನ್ನು ಒಪ್ಕೊಳ್ತಾರ? ಅವಳೆಲ್ಲಿ, ನಾನೆಲ್ಲಿ? ಆಸ್ತಿ ಅಂತಸ್ತಲ್ಲಿ ನಮ್ಮಿಬ್ಬರಿಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಅವರಂತೂ ಖಂಡಿತ ಒಪ್ಕೊಳ್ಳಲ್ಲ. ಆದ್ರೆ ನನಗೆ ನೇಹಾಳ ಮೇಲೆ ತುಂಬಾನೇ ನಂಬಿಕೆ ಇದೆ. ಅವಳಿಗೆ ಯಾವತ್ತೂ ನಾನು ಕೈ ಬಿಡಲ್ಲ ಅಂತ ಮನಸ್ಸು ಸಾರಿ ಹೇಳ್ತಾ ಇದೆ. ಒಟ್ನಲ್ಲಿ ನನಗೂ ಕೂಡ ಪ್ರೀತಿ ಆಗ್ಬಿಡ್ತು ಅಂತ ಅಂದುಕೊಳ್ಳುತ್ತಾ ಅವನು ತನ್ನ ಕೆನ್ನೆ ಮತ್ತು ತುಟಿಗೆ ಬೆರಳಾಡಿಸಿ, ಇದೇ ಕೆನ್ನೆ ಮತ್ತು ತುಟಿಗೆ ಅವಳು ಮುತ್ತು ಕೊಟ್ಟಿದ್ದಲ್ವಾ? ಅವಳು ಮುತ್ತು ಕೊಟ್ಟಾಗ ಅದೆಷ್ಟು ರೋಮಾಂಚನವಾಗಿತ್ತು. ದಿನಾಲು ಬೇರೆ ಕೊಡ್ತೀನಿ ಅಂತ ಹೇಳಿದಾಳೆ. ನೆನೆಸ್ಕೊಂಡ್ರೆ ಮೈಡಿ ರೋಮಾಂಚನವಾಗುತ್ತೆ ಅಂತ ಅಂದುಕೊಳ್ಳುತ್ತಿರುವಾಗ ಅವನಿಗೆ ನೇಹಾಳ ಕಾಲ್ ಬಂದಿತ್ತು. ಅದನ್ನು ನೋಡಿ ಖುಷಿಗೊಂಡ ಅವನು ಕೂಡಲೇ ಕಾಲ್ ರಿಸೀವ್ ಮಾಡಿದನು. ಆ ಕಡೆಯಿಂದ ನೇಹ ಮಾದಕತೆಯಿಂದ ಮಾತನಾಡತೊಡಗಿದಳು. ಅವಳ ವಾಯ್ಸ್ ಕೇಳಿ ಅವನ ಮೈ ಇಡೀ ರೋಮಾಂಚನವಾಯಿತು. ಹಲೋ ನೇಹ, ಯಾಕೆ ಕಾಲ್ ಮಾಡಿದ್ದು? ಯಾಕೆ ನಾನು ನಿನಗೆ ಕಾಲ್ ಮಾಡಬಾರ್ದಾ? ಬೇಡ ಅಂದರೆ ಹೇಳು, ಈಗಲೇ ಕಾಲ್ ಕಟ್ ಮಾಡ್ತೀನಿ. ಅಯ್ಯೋ, ಕಾಲ್ ಕಟ್ ಮಾಡಬೇಡ, ನಾನು ಹೇಗೇನು ಹೇಳಿದ್ದು. ಹೌದಾ, ಮತ್ತೆ ಏನು ಮಾಡ್ತಾ ಇದೀಯಾ? ನನ್ನ ನೆನಪು ಮಾಡ್ಕೊಳ್ತಾ ಇಲ್ಲ ತಾನೆ? ಇಲ್ಲ ನೇಹ, ಹಾಗೆ ಸುಮ್ಮನೆ ಹೊರಗೆ ಕೂತಿದ್ದ ಅಷ್ಟೇ. ನಿಜವಾಗ್ಲೂ ನೀನು ನನ್ನ ನೆನಪು ಮಾಡ್ಕೊಳ್ತಾ ಇಲ್ವಾ? ಹಾಗಿದ್ರೆ ನಾನು ಕಾಲ್ ಕಟ್ ಮಾಡ್ತೀನಿ. ಬೇಡ, ಕಾಲ್ ಕಟ್ ಮಾಡಬೇಡ. ನಾನು ನಿನ್ನನ್ನೇ ನೆನಪು ಮಾಡ್ಕೊಳ್ತಾ ಇದ್ದೆ. ಏನು ನೆನಪು ಮಾಡ್ಕೊಳ್ತಾ ಇದ್ದೆ? ಅದು ನೇಹ, ನೀನು ಕೊಟ್ಟ ಮುತ್ತನ್ನೇ ನೆನಪು ಮಾಡ್ಕೊಳ್ತಾ ಇದ್ದೆ. ಹೌದಾ, ಹಾಗಾದ್ರೆ ನಾಳೆ ಇನ್ನೂ ಜಾಸ್ತಿ ಕೊಡ್ತೀನಿ ಅಂತ ಅವಳು ಹೇಳಿದಾಗ ಅಗಸ್ತ್ಯನಿಗೆ ಮೈ ಇಡೀ ರೋಮಾಂಚನವಾಯಿತು. ಖುಷಿಗೆ ಅವನಿಗೆ ಮಾತೇ ಹೊರಡದಾಯಿತು. ಆಗ ಅವಳೇ ಮಾತು ಮುಂದುವರಿಸುತ್ತಾ, ಯಾಕೆ ಅಗಸ್ತ್ಯ ಮಾತಾಡ್ತಾ ಇಲ್ಲ? ನಾಳೆ ನಾನು ನಿನಗೆ ಕಿಸ್ ಮಾಡೋದು ಬೇಡವಾ? ಇಲ್ಲ, ಹಾಗೇನಿಲ್ಲ, ನಿನಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡು. ಹೌದಾ, ಹಾಗಾದ್ರೆ ನಾಳೆ ರೆಡಿಯಾಗಿರೋ. ಈಗ ನನಗೆ ಸ್ವಲ್ಪ ಕೆಲಸ ಇದೆ, ನಾಳೆ ಸಿಗೋಣ. ಅಲ್ಲಿ ತನಕ ಈ ನನ್ನ ಮುತ್ತು ನಿನಗೆ ಅಂತ ಹೇಳಿ ಫೋನಲ್ಲಿ ಅವನಿಗೆ ಮುತ್ತು ನೀಡಿದಳು. ಅವಳ ಮುತ್ತಿನ ಸದ್ದು ಕೇಳಿ ಅವನಿಗೆ ಮನಸ್ಸಿನೊಳಗೆ ಏನೋ ಒಂಥರ ಅನುಭವವಾದ ಹಾಗೆ ಇತ್ತು. ಅಗಸ್ತ್ಯ, ನನ್ ಕೊಡಲ್ವಾ? ಅದು ನೇಹ, ನಾನು ಹೇಗೆ ಕೊಡ್ಲಿ? ನಿನಗೆ ನಾನು ಹೇಗೆ ಕೊಡ್ನೋ ಹಾಗೆ ಕೊಡು ಅಂತ ಅವಳು ಹೇಳಿದಾಗ ಅವನು ನಾಚಿಕೊಂಡು ಅವಳಿಗೆ ಮುತ್ತು ಕೊಟ್ಟನು. ದ್ಯಾಟ್ಸ್ ಲೈಕ್ ಎ ಗುಡ್ ಬಾಯ್. ಬರೀ ಫೋನಲ್ಲಿ ಕೊಡೋದಲ್ಲ, ಎದುರು ಸಿಕ್ಕಾಗ ಡೈರೆಕ್ಟಾಗಿ ಕೊಡಬೇಕು, ಗೊತ್ತಾಯ್ತಾ? ನಾಳೆ ಸಿಗೋಣ ಅಂತ ಹೇಳಿ ಅವಳು ವ್ಯಂಗ್ಯವಾಗಿ ನಕ್ಕು ಕಾಲ್ ಕಟ್ ಮಾಡಿದಳು. ಅವಳ ಮಾತು ಕೇಳಿ ಅವನಿಗೆ ಏನೇನೋ ಆಗತೊಡಗಿತು. ನಾಳೆ ನಾನು ಅವಳಿಗೆ ಮುತ್ತು ಕೊಡಬೇಕಾ? ಇದು ನನ್ನಿಂದ ಸಾಧ್ಯನಾ? ಇಲ್ಲ, ನಾನು ಕೊಡಲ್ಲ, ಅವಳೇ ಕೊಡ್ಲಿ ಅಂತ ಅಂದುಕೊಳ್ಳುತ್ತಿರುವಾಗ ಅವನ ತಾಯಿ ಅವನನ್ನು ಮನೆಯೊಳಗೆ ಕರೆದರು. ಅಗಸ್ತ್ಯ, ಇಷ್ಟು ಕತ್ಲೆಲ್ಲ ಅಲ್ಲೇನ್ ಮಾಡ್ತಾ ಇದೆಯಾ? ಬಾ ಒಳಗೆ. ಬಂದೆ ಅಮ್ಮ ಅಂತ ಹೇಳಿ ಅವನು ಮನೆಯೊಳಗೆ ಹೋದನು. ಮರುದಿನ ಅಗಸ್ತ್ಯ ಕಾಲೇಜಿಗೆ ಹೋಗಲು ಉತ್ಸುಕನಾಗಿದ್ದನು. ಆದ್ಯಳಿಗೆ ಜ್ವರ ಇದ್ದುದರಿಂದ ಅವಳು ಕಾಲೇಜಿಗೆ ಹೋಗುತ್ತಿರಲು ನಿರ್ಧರಿಸಿದಳು. ಅಗಸ್ತ್ಯ ಗಗನ್ ಜೊತೆ ಕಾಲೇಜಿಗೆ ಹೋದನು. ಆದ್ಯ ಜ್ವರದ ಮಾತ್ರೆ ತಗೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡತೊಡಗಿದಳು.
ಅವಳು ಇದ್ದ ರೂಮಿಗೆ ಅರ್ಜುನನ ರೂಮು ಸರಿಯಾಗಿ ಕಾಣಿಸುತ್ತಿತ್ತು. ಜ್ವರ ಸ್ವಲ್ಪ ಮಟ್ಟಿಗೆ ಇಳಿದಾಗ ಅವಳು ಅರ್ಜುನನ ಮನೆಯ ಕಿಟಕಿ ಕಡೆ ಕಣ್ಣು ಹಾಯಿಸಿದಳು. ಗಂಟೆ 11 ಆದರೂ ಅವನು ಇನ್ನೂ ಆಫೀಸಿಗೆ ಹೋಗಿರಲಿಲ್ಲ. ಅವನು ರೆಡಿ ಆಗ್ತಾ ಇರೋದು ಅವಳ ಕಣ್ಣಿಗೆ ಕಾಣಿಸಿತು. ಓ, ಇವನು ಈಗ ಆಫೀಸ್ಗೆ ಹೋಗ್ತಾ ಇದ್ದಾನೆ. ಇವತ್ತು ಯಾಕೆ ಆಫೀಸ್ಗೆ ಲೇಟಾಗಿ ಹೋಗ್ತಾ ಇದ್ದಾನೆ? ಇವನು ಯಾವಾಗ ಬೇಕಾದರೂ ಆಫೀಸ್ಗೆ ಹೋಗಲಿ, ನನಗೇನು? ಒಟ್ನಲ್ಲಿ ನನಗೆ ಕಾಣಿಕೆ ಸಿಗ್ತಾನೆ ಅಲ್ವಾ, ಅಷ್ಟು ಸಾಕು. ಈಗ ಅವನು ಹೊರಟಾಗ ನಾನು ಅವನ ಹಿಂದೆ ಹೋಗಬೇಕು. ಜ್ವರ ಹೇಗೋ ಸ್ವಲ್ಪ ಇಳಿದಿದೆ, ಅಮ್ಮನಿಗೆ ಗೊತ್ತಾಗದ ಹಾಗೆ ಹೋಗಬೇಕು ಅಂತ ಅಂದುಕೊಂಡ ಅವಳು ಅರ್ಜುನ್ ಫೈಲ್ ತಗೊಂಡು ಕೆಳಗೆ ಬರುತ್ತಿದ್ದ ಹಾಗೆ ಇವಳು ಕೂಡ ಒಂದು ಬುಕ್ ಹಿಡಿದು ಹೊರಟಳು. ಮನೆ ಕೆಳಗೆ ಬಂದ ಅರ್ಜುನ್, ಛೇ, ಇವತ್ತು ಲೇಟ್ ಬೇರೆ ಆಗಿದೆ, ಇವತ್ತೇ ಕಾರ್ ಹಾಳಾಗಬೇಕಾ? ಬೈಕನ್ನು ಡ್ಯಾಡ್ ತೆಗೆದುಕೊಂಡು ಹೋಗಿದ್ದಾರೆ, ನಾನೀಗ ಆಫೀಸ್ ತನಕ ನಡೆದುಕೊಂಡೇ ಹೋಗಬೇಕು ಅಂತ ಗೊಣಗುತ್ತಾ ಅವನು ಆಫೀಸಿಗೆ ನಡೆದುಕೊಂಡೇ ಹೋಗತೊಡಗಿದನು. ಆದ್ಯ ಅವನನ್ನು ಹಿಂಬಾಲಿಸತೊಡಗಿದಳು. ಮೊದಲಿಗೆ ಆದ್ಯ ಅವನನ್ನು ಹಿಂಬಾಲಿಸುವುದು ಅವನಿಗೆ ಗೊತ್ತಾಗಲಿಲ್ಲ. ನಂತರ ಅವನ ಹಿಂದೆ ಆದ್ಯ ಬರ್ತಾ ಇದ್ದಾಳೆ ಅಂತ ಅವನಿಗೆ ಅರಿವಾಗತೊಡಗಿತು. ಓರೆಗಣ್ಣಿನಿಂದ ಅವಳನ್ನು ನೋಡಿ, ಇವಳು ಇಲ್ಲೇನು ಮಾಡ್ತಾ ಇದ್ದಾಳೆ? ಇಷ್ಟೊತ್ತಿಗಾಗಲೇ ಇವಳು ಕಾಲೇಜ್ಗೆ ಹೋಗ್ಬೇಕಿತ್ತಲ್ವಾ? ಅಗಸ್ತ್ಯ ಆಗಲೇ ಹೋಗಿದ್ದನ್ನು ನಾನು ನೋಡಿದ್ದೆ. ಮತ್ತೆ ಅವನ ಜೊತೆ ಇವಳು ಯಾಕೆ ಹೋಗಿಲ್ಲ? ಮೊನ್ನೆ ಥರ ನಾನು ಫಾಲೋ ಮಾಡ್ತಿಲ್ಲ ತಾನೆ? ಖಂಡಿತ ಇವಳು ನನ್ನನ್ನೇ ಫಾಲೋ ಮಾಡ್ತಾ ಇದ್ದಾಳೆ. ಇವತ್ತು ಇವಳನ್ನು ಸುಮ್ಮನೆ ಬಿಡಬಾರ್ದು, ಚೆನ್ನಾಗಿ ರೇಗಿಸ್ಬಿಟ್ಟು ಕಳಿಸ್ಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡನು. ಬಿರುಸಾಗಿ ಹೋಗುತ್ತಿದ್ದವನು ನಿಧಾನವಾಗಿ ಹೆಜ್ಜೆ ಹಾಕತೊಡಗಿದನು. ನಿಧಾನವಾಗಿ ಹೋಗುತ್ತಾ ಹೋಗುತ್ತಾ ಒಂದೇ ಸಾಮಾನ್ಯ ನಿಂತು ಹಿಂತಿರುಗಿ ನೋಡಿದನು. ಆಗ ಆದ್ಯ ಕಕ್ಕ ಬಿಕ್ಕಿಯಾದಳು. ನೀನೇನ್ ಮಾಡ್ತಾ ಇದೆಯಲ್ಲಿ? ನನ್ನನ್ನು ಯಾಕೆ ಫಾಲೋ ಮಾಡ್ತಾ ಇದೆಯಾ? ಅದು ಅದು ಅಂತ ತೊದಲಿದ ಅವಳಿಗೆ ಮಾತೆ ಹೊರಡದಾಯಿತು. ಏನು ಅದು? ಅದು ನಿನ್ನನ್ನೇ ಕೇಳ್ತಾ ಇರೋದು, ನನ್ನನ್ನು ಯಾಕೆ ಫಾಲೋ ಮಾಡ್ತಾ ಇದೆಯಾ ಅಂತ ಅವನು ಜೋರಾಗಿ ಹೇಳಿದಾಗ ಆದ್ಯಳಿಗೆ ಭಯವಾಗಿ ತನ್ನ ಬುಕ್ ಕಡೆ ನೋಡಿ, ಅದು ನನಗೆ ಫೈನಾನ್ಸ್ ಮ್ಯಾನೇಜ್ಮೆಂಟಲ್ಲಿ ಸ್ವಲ್ಪ ಡೌಟ್ ಇತ್ತು, ಅಮ್ಮ ನಿಮ್ಗೆ ಕೇಳಿ ಅಂತ ಹೇಳಿದರು, ಅದಕ್ಕೆ ನಿಮ್ಮ ಹಿಂದೆನೇ ಬಂದೆ. ಅವಳ ಮಾತು ಕೇಳಿ ಮನಸ್ಸಿನೊಳಗೆ ನಕ್ಕವನು, ನಾನು ಲಾ ಮಾಡಿರೋದಂತ ನಿನ್ಗೆ ಗೊತ್ತಿಲ್ವಾ ಅಂತ ಅವನು ಹೇಳಿದಾಗ ಆತಳಿಗೆ ಕನ್ಫ್ಯೂಸ್ ಆಗಿ, ರಾಮ, ಹೋಗಿ ಹೋಗಿ ಇವನ ಕೈಲಿ ತಗಲಾಕೋಬೇಕಾ? ಮೊದಲೇ ಲಾಯರ್, ಏನಾದರೂ ಹೇಳಿದರೆ ಪಿಟೀಲ್ ಕುಯ್ದಂಗೆ ಕುಯ್ತಾ ಇರ್ತಾನೆ, ಈಗ ಏನು ಮಾಡಲಿ ಅಂತ ಅವಳು ಯೋಚನೆ ಮಾಡುತ್ತಿರಬೇಕಾದರೆ ಅವಳ ದೃಷ್ಟಿ ಮತ್ತೆ ಕೈಯಲ್ಲಿದ್ದ ಬುಕ್ ಮೇಲೆ ಹೋಯಿತು. ಲಾ ಓದಿದ್ದಾನೆ ಅಂದರೆ ಇವನಿಗೆ ಬಿಸ್ನೆಸ್ ಲಾ ಬಗ್ಗೆ ಗೊತ್ತಿರಬೇಕಲ್ವಾ, ಇದ್ರ ಬಗ್ಗೆನೇ ಹೇಳೋಣ ಅಂತ ಅಂದುಕೊಂಡ ಅವಳು, ಅದು ಬಿಸ್ನೆಸ್ ಲಾ ಬಗ್ಗೆ ಡೌಟ್ ಇರೋದು, ಅಮ್ಮ ನಿಮ್ಮ ಹತ್ರ ಕೇಳು ಅಂದ್ಲು. ಆಂಟಿ ಆ ಥರ ಹೇಳಿದ್ರಾ? ಯಾವತ್ತು ಹೇಳಿದಾರೋ ಇವತ್ತು ಯಾಕೆ ಹೇಳಿದ್ದಾರೆ? ನಿಮಗೆ ನನ್ನ ಮೇಲೆ ಡೌಟ್ ಇದ್ದರೆ ಅಮ್ಮನನ್ನೇ ಕೇಳಿ. ಕೇಳೋದೇನು ಬೇಡ, ಇದನ್ನೆಲ್ಲ ರೋಡಲ್ಲಿ ಹೇಳ್ಕೊಡೋಕ್ಕಾಗಲ್ಲ, ಇಲ್ಲೇ ಹತ್ತಿರದಲ್ಲಿ ನನ್ನ ಆಫೀಸ್ ಇದೆ, ಅಲ್ಲಿಗೆ ಬಾ ಅಂತ ಹೇಳಿ ಅವಳನ್ನು ತನ್ನ ಆಫೀಸಿಗೆ ಕರೆದುಕೊಂಡು ಹೋದನು. ಅವಳು ಸುಳ್ಳು ಹೇಳುತ್ತಿದ್ದಾಳೆ ಅಂತ ಅವನಿಗೆ ಗ್ಯಾರಂಟಿಯಾಗಿ ಗೊತ್ತಾಯಿತು. ಆದ್ಯ ಮಾತ್ರ ಖುಷಿಯಿಂದ ಅವನ ಹಿಂದೆನೇ ಹೋಗತೊಡಗಿದಳು. ಡೌಟ್ ಒಂದು ನೆಪ ಅಷ್ಟೇ, ಇವನು ಹೇಳ್ಕೊಡೋದು ಯಾರಿಗೆ ಬೇಕು? ಇವನ ಜೊತೆ ಸ್ವಲ್ಪ ಹೊತ್ತಿದ್ರೂ ನನಗೆ ಖುಷಿಯಾಗುತ್ತೆ ಅಂತ ಅಂದುಕೊಳ್ಳುತ್ತಾ ಅವನ ಜೊತೆಗೇನೆ ಹೋಗತೊಡಗಿದಳು. ಆಫೀಸಿಗೆ ಹೋದವನೇ ಸ್ಟಾಫ್ ಹತ್ರ ತನ್ನ ತಂದೆಯ ಬಗ್ಗೆ ವಿಚಾರಿಸಿದನು. ಅಭಿಜ್ಞಾ, ಡ್ಯಾಡಿ ಎಲ್ಲಿ? ಸರ್, ಅವ್ರ ಕೇಸ್ ಇದೆ ಅಂತ ಕೋರ್ಟಿಗೆ ಹೋಗಿದ್ದಾರೆ. ಮಿಕ್ಕಿದವರೆಲ್ಲಿ? ಅವ್ರು ಕೂಡ ಸರ್ ಜೊತೆನೇ ಹೋಗಿದ್ದಾರೆ. ಸ್ಟಾಫ್ ಮಾತು ಕೇಳಿ ಆತ್ಯಳಿಗೆ ತುಂಬಾ ಖುಷಿಯಾಯಿತು. ಎಲ್ಲರೂ ಕೋರ್ಟಿಗೆ ಹೋಗಿದ್ದು ಒಳ್ಳೇದಾಯಿತು, ಇವಳು ಕೂಡ ಹೋಗಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದಳು. ಆಗ ಅರ್ಜುನ್ ಅವಳನ್ನು ತನ್ನ ಕ್ಯಾಬಿನ್ಗೆ ಕರೆದುಕೊಂಡು ಹೋದನು. ತನಗೆ ಸಾಕಷ್ಟು ಕೆಲಸವಿದ್ದರೂ ಕೂಡ ಅವಳಿಗೋಸ್ಕರ ಎಲ್ಲ ಕೆಲಸವನ್ನು ಬದಿಗಿಟ್ಟನು. ಅವಳನ್ನು ತನ್ನ ಎದುರಲ್ಲಿ ಕೂರಿಸಿ, ಎಲ್ಲಿ ಆ ಬುಕ್ ಕೊಡು? ಅವಳು ಅವನಿಗೆ ತನ್ನ ಕೈಯಲ್ಲಿದ್ದ ಬುಕ್ಕನ್ನು ನೀಡಿದಳು. ಬುಕ್ ಓಪನ್ ಮಾಡಿ ನೋಡಿದ ಅವನು ಅವಳ ಕಡೆ ನೋಡಿ, ಇದರಲ್ಲಿ ನಿಮಗೇನು ಡೌಟ್ ಇದೆ? ಅವನ ಮಾತು ಕೇಳಿ ತಡಬಡಿಸಿದವಳು, ಎಲ್ಲ ಚಾಪ್ಟರಲ್ಲಿ ಡೌಟ್ ಇದೆ ಅಂತ ಹೇಳಿದಳು. ಆಗ ಬುಕ್ ನೋಡಿ ಅರ್ಥ ಮಾಡಿಕೊಂಡ ಅವನು ಅವಳಿಗೆ ಒಂದೊಂದಾಗಿ ವಿವರಿಸತೊಡಗಿದನು. ಅವಳ ಧ್ಯಾನ ಸಬ್ಜೆಕ್ಟ್ ಕಡೆ ಇರದೆ ಅವನ ಮೇಲೇನೇ ಇತ್ತು. ಅವನನ್ನೇ ಬಿಟ್ಟ ಕಣ್ಣುಗಳಿಂದ ನೋಡತೊಡಗಿದಳು.
ಇವನು ಇದೇ ಥರ ಜೀವನ ಪರ್ಯಂತ ನನ್ನ ಜೊತೆಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಇವನಿಗೆ ಯಾಕೆ ನನ್ನ ಮೇಲೆ ಪ್ರೀತಿ ಬರ್ತಾ ಇಲ್ಲ? ಯಾವಾಗ ನೋಡಿದ್ರೆ ಸಿಡುಗು ಸಿದ್ದಪ್ಪ ಅಂತಾರೆ ಇರ್ತಾನೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿರುವಾಗ ಅವನ ದೃಷ್ಟಿ ಇವಳ ಕಡೆ ಹೋಯಿತು. ಇವಳು ಅವನನ್ನೇ ನೋಡುತ್ತಿರುವುದು ನೋಡಿ ಅವನಿಗೆ ಇರಿಸು ಮುರಿಸಾಗತೊಡೆಯಿತು. ಆದರೂ ಅದನ್ನು ಅವಳ ಮುಂದೆ ತೋರ್ಪಡಿಸಿಕೊಳ್ಳದೆ ಅವಳಿಗೆ ಲಾ ಬಗ್ಗೆ ವಿವರಿಸತೊಡಗಿದನು. ಮತ್ತೆ ಇನ್ನೊಮ್ಮೆ ನೋಡಿದಾಗಲೂ ಅವಳು ಅವನನ್ನೇ ನೋಡುತ್ತಿದ್ದಾಗ ಹೇಳಿಕೊಡುವುದನ್ನು ನಿಲ್ಲಿಸಿದವನು, ನನ್ನನ್ನು ನೋಡಕ್ಕೆ ಬಂದಿದೆ ಅಥವಾ ಡೌಟ್ ಕ್ಲಿಯರ್ ಮಾಡೋಕ್ಕೆ ಬಂದಿದೆಯಾ? ಅದು ಏನೋ ಯೋಚನೆ ಮಾಡ್ತಾ ಇದೆ, ಹಾಗಾಗಿ ನೀವು ಹೇಳಿದ್ದು ಸರಿಯಾಗಿ ಕೇಳಿಸಿಲ್ಲ. ಇನ್ಮೇಲೆ ಆ ಥರ ಮಾಡಲ್ಲ, ನೀವು ಹೇಳ್ಕೊಡಿ ಅಂತ ಅವಳು ಹೇಳಿದಾಗ ಅವನ ಬುಕ್ಕನ್ನು ಕ್ಲೋಸ್ ಮಾಡಿ, ಇವತ್ತಿಗೆ ಎಷ್ಟು ಸಾಕು, ಯಾವಾಗ ಕೇಳೋ ಮೂಡ್ ಬಿರುತ್ತೋ ಅವಾಗ ಬಾ, ಈಗ ಮನೆಗೆ ಹೋಗು ಅಂತ ಹೇಳಿದನು. ಆಗ ಅವಳ ಮುಖ ಚಿಕ್ಕದಾಯಿತು. ನಿರಾಸೆಯಾದ ಅವಳು, ಅಯ್ಯೋ ಈಗೇನು ಮಾಡಲಿ, ಇವನ ಜೊತೆ ಸ್ವಲ್ಪ ಹೊತ್ತು ಇದ್ದು ಹೋಗೋಣ ಅಂತ ಬಂದೆ, ಆದರೆ ಇವನು ಮನೆಗೆ ಹೋಗುವಂತಿದ್ದಾನೆ. ನನಗೆ ಇವನನ್ನು ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ, ಇವನ ಜೊತೆ ಮಾತಾಡ್ತಾನೆ ಇರಬೇಕು ಅಂತ ಅನ್ಸುತ್ತೆ. ಏನು ಮಾಡಲಿ ಈಗ? ಹೋಗು ಅಂತ ಹೇಳಿದ ಮೇಲೆ ಹೋಗಲೇಬೇಕಲ್ವಾ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಅವಳು ಮನೆಗೆ ಹೊರಡಲು ಎದ್ದು ನಿಂತಳು. ಆಗ ಅವಳಿಗೆ ಕಣ್ಣು ಕತ್ತಲೆ ಆದಂತಾಗಿ ಅವಳು ಬೀಳುವ ಹಂತದಲ್ಲಿ ಇದ್ದಳು. ಅವಳನ್ನು ನೋಡಿ ಅರ್ಜುನ್ ಅವಳ ಹತ್ತಿರ ಧಾವಿಸಿದನು. ಕತೆ ಮುಂದುವರಿಯಿತು. ಆದ್ಯ ನಿಜವಾಗ್ಲೂ ತಲೆ ತಿರುಗಿ ಬಿದ್ಲ ಅಥವಾ ಅವನ ಎದುರು ನಾಟಕ ಮಾಡುತ್ತಿದ್ದಾಳ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.